ಸಾಮಾನ್ಯ ಎಸ್ ಕೃಷ್ಣ ಅವರವರ ಒಂದು ನಿಧನದ ವಾರ್ತೆ ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನುಂಟು ಮಾಡಿದೆ. ಕರ್ನಾಟಕದ ಏಳಿಗೆಗೆ, ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ರಾಷ್ಟ್ರ ಸೇವೆಗೆ ಅವರ ಕೊಡುಗೆ ಅಪಾರ. ಬೆಂಗಳೂರು ಏನಾದರೂ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಆಗಿದ್ದರೆ ಅವರ ಕನಸು ಹಿಂದೇನೂ ಹೇಳ್ತಾ ಇದ್ರು, ಸಿಂಗಪೂರ್ ಮಾಡ್ತೇನೆ ಅಂತಕ್ಕಂಥ ಚಿಂತನೆಯೂ ಕೂಡ ಅವ್ರಿಗಿತ್ತು. ಅದೇ ರೀತಿ IT BTನಲ್ಲಿ ಇವತ್ತು ಪ್ರಪಂಚಕ್ಕೆ ಕೇಂದ್ರ ಸ್ಥಾನವಾಗಿ ಬೆಂಗಳೂರು ಬೆಳೆದಿರೋದು ಅವರಿಂದ. ಮತ್ತು ಅನೇಕ ಪ್ರಕಾರಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ ಎಲ್ಲ ಕಡೆ ಕೆಲಸ ಮಾಡಿರೋದಲ್ಲ, ಗವರ್ನರ್ ಆಗಿಯೂ ಕೂಡ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಅತ್ಯುತ್ತಮ ರಾಜಕೀಯ ಧುರೀಣರು ಮತ್ತು ಪಾರ್ಲಿಮೆಂಟೇರಿಯನ್. ಅವರ ಸಾವು ನಮಗೆ ನೋವನ್ನು ಮಾಡಿದೆ. ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಅಪಾರ ನಷ್ಟ ಆಗಿದೆ. ಅವರ ನೋವನ್ನು ಬಿಡಿಸುವಂಥ ಧೈರ್ಯವನ್ನು ಅವರ ಕುಟುಂಬಕ್ಕೆ ಕೊಡಲಿ ಮತ್ತು ಚಿರಶಾಂತಿ ಸಿಗಲಿ ಅಂತ ಹಾರೈಸ್ತೇನೆ. ಸಾಮಾನ್ಯ ಹನುಮಂತಯ್ಯನವರು ಕಟ್ಟಿಸಿದಂಥ ವಿಧಾನಸೌಧ ಕರ್ನಾಟಕದ ಏಕೀಕರಣ ಸಂಕೇತವಾಯಿತು. SM ಕೃಷ್ಣರವರು ಕಟ್ಟಿಸಿದಂಥ ವಿಕಾಸ್ ಸೌಧ ಆಧುನೀಕರಣ ಮತ್ತು ಜಾಗತೀಕರಣದ ಸಂಕೇತ ಆಯಿತು. ಗಾರ್ಡನ್ ಸಿಟಿ ಅಂತಕ್ಕಂಥ ಬೆಂಗಳೂರು ಸಿಲಿಕಾನ್ ಸಿಟಿ ಆದಂಥ ಕೀರ್ತಿ ಗೌರವ SM ಕೃಷ್ಣ ಅವ್ರಿಗೆ ಸಲ್ತದೆ. ಪ್ರಪಂಚದ ಯಾವುದೇ ದೇಶದ ಗಣ್ಯ ವ್ಯಕ್ತಿಗಳು ಭಾರತಕ್ಕೆ ಬರಬೇಕಾದ್ರೆ ಮೊದಲು ಬೆಂಗಳೂರಿಗೆ ಬಂದು ನಂತರ ದೆಹಲಿಗೆ ಹೋಗುವಂಥ ರೂಢಿ SM ಕೃಷ್ಣರವ್ರ ಕಾಲದಲ್ಲಿ ಆಯಿತು. ಮತ್ತು ಸಾರ್ವಜನಿಕ ಜೀವನದ ಕೀರ್ತಿ ಗೌರವ, ಘನತೆ ಗೌರವ ಹೆಚ್ಚಿಸಿರ್ತಕ್ಕಂಥ ಸುಸಂಸ್ಕೃತ ರಾಜಕಾರಣಿ SM ಕೃಷ್ಣರು. ಅವರ ಅಗಲಿಕೆಯಿಂದ ನಮಗಾಗಿರ್ತಕ್ಕಂಥ ನೋವು, ಅವ್ರ ಕುಟುಂಬ ವರ್ಗದವ್ರಿಗೆ ಆಗಿರ್ತಕ್ಕಂಥ ನೋವು ಸಹಿಸುವಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಹೇಳ್ತೇವೆ, ಪ್ರಾರ್ಥಿಸ್ತೇನೆ. ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹನುಮಂತಯ್ಯನವರು ಕಟ್ಟಿಸಿದಂಥ